ಅಮಿತ್ ಶಾ ಅಂಗಳಕ್ಕೆ ಧರ್ಮಸ್ಥಳ ಕೇಸ್. ಧರ್ಮಸ್ಥಳದ ಷಡ್ಯಂತ್ರ ವಿರುದ್ಧ ಗೃಹ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರ ಬರೆದಿದ್ದಾರೆ. ಅಮಿತ್ ಶಾ ಅಂಗಳಕ್ಕೆ ಈಗ ಧರ್ಮಸ್ಥಳ ಕೇಸ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ತನಿಖೆ ಆಗಬೇಕು ಅಂತ ಗೃಹ ಸಚಿವರಿಗೆ ಕೋಟಾ ಶ್ರೀನಿವಾಸ್ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರಕ್ಕೆ ವಿದೇಶದಿಂದ ಹಣ ಸಂದಾಯ ಆಗಿದೆ. ಕೆಲ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿದೆ. ಇಡಿ ಮೂಲಕ ತನಿಖೆಗೆ ಅಮಿತ್ ಶಾಗೆ ಒತ್ತಾಯಿಸಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್. ಕೆಲ ಯೂಟ್ಯೂಬರ್ಗಳಿಂದ ದೇಗುಲಕ್ಕೆ ಧಕ್ಕೆ ಆಗಿದೆ. ಅನಾಮಿಕನಿಂದ ದಾರಿ ತಪ್ಪಿಸೋ ಕೆಲಸ ಆಗಿದೆ. ದೆಹಲಿಯಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಕೇಂದ್ರದ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋ ಷಡ್ಯಂತ್ರ ಅಪಪ್ರಚಾರಕ್ಕಾಗಿಯೇ ವಿದೇಶದಿಂದ ಹಣ ಸಂದಾಯ ಆಗಿದೆ. ಕೆಲ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿದೆ ಅಂತ ಈ ಬಗ್ಗೆ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ ಗೃಹ ಸಚಿವರಿಗೆ. ಇಡಿ ಮೂಲಕ ತನಿಖೆಗೆ ಒತ್ತಾಯಿಸಿದ್ದಾರೆ. ಕೆಲ ಯೂಟ್ಯೂಬರ್ಗಳಿಂದ ದೇವಸ್ಥಾನಕ್ಕೆ ಧಕ್ಕೆ ಆಗಿದೆ. ಅನಾಮಿಕನಿಂದ ದಾರಿ ತಪ್ಪಿಸೋ ಕೆಲಸ ಆಗಿದೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ವಿದೇಶದಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸೋದಕ್ಕೆ ಅಂತಲೇ ಹಣ ಬಂದಿದೆ ಅಂದ್ರೆ ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಅಮಿತ್ ಶಾಗೆ ಸಂಸದ ಕೋಟಾ ಶ್ರೀನಿವಾಸ್ ಪತ್ರ ಬರೆದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಅಮಿತ್ ಶಾಗೆ ಬರೆದಂತಹ ಪತ್ರ. ಪ್ರಚಾರಗಳು ಅಪಪ್ರಚಾರಗಳು ಯೂಟ್ಯೂಬ್ಗಳ ಮೂಲಕ ಪ್ರಚಾರಕ್ಕೆ ಬಂದಿರುವಂಥ ವಿಚಾರಗಳು, ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಲಘುವಾಗಿ ಮಾತನಾಡುವಂಥದ್ದು, ಆ ದೇವಸ್ಥಾನದ ಬಗ್ಗೆ ಅಗೌರವವಾಗಿ ನಡೆದುಕೊಳ್ಳುವಂಥದ್ದು, ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳು ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ನನ್ನ ಪತ್ರ ಗೃಹಮಂತ್ರಿಗಳಿಗೆ ನಾನು ಬರೆದಿದ್ದೆ. ಕೇವಲ ಯೂಟ್ಯೂಬ್ ಮಾತ್ರ ಅಥವಾ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಕೂಡ ಇದೆ? ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ವ್ಯಕ್ತಿಗಳ ವಿಚಾರದಲ್ಲಿ ನಾನು ಹೇಳಿಲ್ಲ. ಯಾರಾದರೂ ಉದಾಹರಣೆಗೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂದವರಿಗೆ ನಾನು ಗೌರವ ಕೊಟ್ಟಿದ್ದೆ. ಸೌಜನ್ಯನ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿದಾಗ ಹೆಣ್ಮಗಳಿಗಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ದೊರಕಬೇಕು. ಅದಕ್ಕೆ ಸರ್ಕಾರ ಆಗಲಿ, ನ್ಯಾಯಾಂಗ ಆಗಲಿ, ಕಾರ್ಯಾಂಗ ಆಗಲಿ, ಶಾಸಕಾಂಗ ಆಗಲಿ ಎಲ್ಲವೂ ಕೂಡ ಒಟ್ಟಾಗಿ ಅವಳಿಗೆ ನ್ಯಾಯ ಕೊಡಬೇಕಾದದ್ದು ಸರಿ ಇದೆ ನನ್ನ ಭಾವನೆಗಳು. ಅದಕ್ಕೋಸ್ಕರ ಒತ್ತಾಯ ಮಾಡಿದೆ. ಒಬ್ಬ ಅನಾಮಿಕ, ಅಪರಿಚಿತ, ಅನಾಮಧೇಯ, ಭೀಮ ಅನ್ನೋರಿದ್ನಲ್ಲ, ಅವನ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿ ಆಧಾರದಲ್ಲಿ ತನ್ನನ್ನು ಯಾರೋ ಕಳಿಸಿದ್ದಾರೆ ತಲೆಬಿಡಿ ಕೊಟ್ಟು ಅಂತ ಹೇಳಿದ್ದಾನೆ ಅನ್ನುವಂಥದ್ದು ಅತ್ಯಂತ ಆತಂಕಕ್ಕೀಡು ಮಾಡಿದೆ. ಅದರ ಹಿನ್ನೆಲೆಯಲ್ಲೂ ಕೂಡ ಧರ್ಮಸ್ಥಳವನ್ನು ಗುರಿಯಾಗಿಟ್ಟುಕೊಂಡು, ಮಂಜುನಾಥನ್ನು ಗುರಿಯಾಗಿಟ್ಟುಕೊಂಡು ಮಾಡಿರುವಂಥ ತಂತ್ರವೇನೋ ಅನ್ನುವಂಥ ಭಾವನೆಗಳು ಜನಸಾಮಾನ್ಯರಲ್ಲಿ, ಅದರಲ್ಲೂ ಭಕ್ತಾದಿಗಳಿಗೆ ಬರಲಿಕ್ಕೆ ಕಾರಣೀಭೂತ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಇಡಿ ತನಿಖೆ ಮಾಡಿ ಅಂತೇಳಿ ನಾನು ಒಂದು ಪತ್ರವನ್ನು ಬರೆದಿರುವಂಥದ್ದು. ನಾವು ಇನ್ನು ಮುಂದೂ ಕೂಡ ಮಂಜುನಾಥನ ದೇವಸ್ಥಾನದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದರೆ ಅದನ್ನು ಖಂಡಿಸೋರು ಮತ್ತು ದೇವಸ್ಥಾನದ ಪರವಾಗಿ ನಿಲ್ಲೋರು. ಇಲ್ಲಿ ವ್ಯಕ್ತಿಗಳಲ್ಲ, ವಿಷಯ ದೇವಸ್ಥಾನ ನಮ್ಮ ಮುಂದಿರುವುದು. ಆ ದೇವಸ್ಥಾನವನ್ನು ಉಳಿಸ್ಕೊಡ್ಲಿಕ್ಕೆ ಇಡುವುದು ಹಿಂದೂ ಧರ್ಮ ಒಟ್ಟಾಗಿರುತ್ತೆ. ಭಾರತೀಯ ಜನತಾ ಪಕ್ಷ ಬೆಂಬಲ ಕೊಡುತ್ತೆ. ಸಂಸದನಾಗಿ ನಾನು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇನೆ, ದೇವಸ್ಥಾನ ಉಳಿಸಿಕೊಳ್ಳುವಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇನೆ. ಮತ್ತು ಅದರಲ್ಲಿ ಯೂಟ್ಯೂಬ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.